ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಕೆಸೆಟ್ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಮುಂದಿನ ಒಂದು ಸ್ಟೆಪ್ಗೆ ಕಾಯ್ತಾ ಇದ್ದಾರೆ, ಮುಂದೆ ಏನು ಬರುತ್ತೆ ಅಂತ. ಸೊ ನಾನು ಹಿಂದಿನ ವರ್ಷದ ಒಂದು 2024ರಲ್ಲಿ ಆಗಿರುವಂಥ ಒಂದು ಕೆಸೆಟ್ 2023ನೇ ಸಾಲಿನ ಒಂದು ಪ್ರೊಸೀಜರ್ ಯಾವ ರೀತಿಯಾಗಿದೆ ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸ್ತೇನೆ. ಯಾಕಂದರೆ ನೀವು ಈಗಾಗಲೇ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ. ಸೊ ಅಪ್ಲಿಕೇಶನ್ಗಳನ್ನು ಹಾಕಿ ಈಗ ಮುಂದಿನ ಪ್ರೊಸೀಜರ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಅಭ್ಯರ್ಥಿಗಳೇ, ಹಿಂದಿನ ವರ್ಷ ಒಂದು ಏನಾಗಿತ್ತು ಅಂತಂದರೆ ಕೆಸೆಟ್ ಒಂದು ಆದೇಶವನ್ನು ಹೊರಡಿಸಿದರು, ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಅದಾದ ನಂತರ ಕೆಸೆಟ್ ಒಂದು ಪಠ್ಯಕ್ರಮವನ್ನು ರಿಲೀಸ್ ಮಾಡ್ತಾರೆ ಎಕ್ಸಾಮ್ಗೆ ಸಂಬಂಧಿಸಿದಂತೆ. ಸೊ ಅದಾದ ಮೇಲೆ ಅರ್ಜಿಗಳನ್ನು ಒಂದು ಸ್ಕ್ರೈಬ್ ವಿವರ ಸಲ್ಲಿಕೆಯನ್ನು ವಿವರಣೆ ಮಾಡ್ತಾರೆ. ಅಂತಂದರೆ ಅದಕ್ಕೆ ಸ್ಕ್ರೈಬ್ ಸಂಬಂಧಿಸಿದಂತೆ ಇರ್ಬೋದು ಮತ್ತು ಎಕ್ಸಾಮ್ ಜಿಲ್ಲಾವಾರು ಕೇಂದ್ರಗಳ ವಿವರಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ರು. ಅದಾದ ಮೇಲೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ವೇಳಾಪಟ್ಟಿ ಜೊತೆಗೆ ನಿಮಗೆ ಎಕ್ಸಾಮನ್ನು ಸ್ಕೆಡ್ಯೂಲ್ ಕೂಡ ರಿಲೀಸ್ ಮಾಡ್ತಾರೆ. ಇದೆಲ್ಲ ಪ್ರೊಸೀಜರ್ ಆಗಬೇಕಂತಂದರೆ ಇದೇ ತಿಂಗಳು ನಿಮಗೆ 2ನೇ ವಾರದಲ್ಲಿ ಅತಿ ಬೇಗನೆ ಇನ್ ಕೇಸ್ ಆಫ್ ನಿಮಗೇನಾದರೂ ಎಡಿಟ್ ಮಾಡಲಿಕ್ಕೆ ಲಿಂಕ್ ಏನಾದರೂ ಬಿಟ್ಟರೆ, ಕೆಸೆಟ್ಟದಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗಿತ್ತು ವಿದ್ಯಾರ್ಥಿಗಳಿಗೆ. ಸೊ ಇನ್ ಕೇಸ್ ಆಫ್ ಏನಾದರೂ ಎಡಿಟ್ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟರೆ ಅದು ಸ್ವಲ್ಪ ನಿಮಗೆ ಕಾಲಾವಕಾಶ ಲೇಟ್ ಆಗ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಗೆ ಏನು ಮಾಡ್ತಾರೆ, ಎಕ್ಸಾಮ್ ಸೆಂಟರ್ ಇರ್ಬೋದು, ಅದಕ್ಕೆ ಸಂಬಂಧಿಸಿದಂತಹ ಒಂದು ಅಪ್ಡೇಟ್ಗಳನ್ನು ಇಲ್ಲಿ ಕಂಟಿನ್ಯೂಸ್ ಆಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ 2023ರಲ್ಲಿ ಇರುವಂಥ ಒಂದು ಸ್ಟೆಪ್ಸ್ಗಳನ್ನು ನೋಡ್ತಾ ಇದ್ರಿ ನಿಮಗೆ. ಸೊ ಇಲ್ಲಿ ಜಿಲ್ಲಾವಾರು ಇರುವಂಥದ್ದು ಮತ್ತು ಹಾಲ್ ಟಿಕೆಟಿಗೆ ಸಂಬಂಧಿಸಿದಂತೆ ಡ್ರೆಸ್ ಕೋಡ್ ಇರ್ಬೋದು, ಹೌದಾ, ಇವುಗಳೆಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅಪ್ಡೇಟನ್ನು ಮಾಡ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ.